DVC ಮೊದಲು ನೋಡಿ 130 ಇತ್ತು, ಈಗ ಅದನ್ನ ಡೈರೆಕ್ಟಾಗಿ 100 ರೂಪೀಸಿಗೆ ಕೊಡ್ತಾ ಇದ್ದೀವಿ. ಆದರೆ ಆಮೇಲೆ ಎಲ್ಲಿ ಈಗ ನೋಡಿ ನೆಲಮಂಗಲ ಇವತ್ತು ಯಾರೋ ಒಬ್ರು ಬಂದಿದ್ರು, ನೆಲಮಂಗಲದಿಂದ ಬಂದು ತಿನ್ಕೊಂಡು ಹೋಗ್ತಾರೆ, ತುಂಬ ಸರ್ಜಾಪುರ ರೋಡಿಂದ ಬಂದು ತಿನ್ಕೊಂಡು ಹೋಗ್ತಾರೆ. ಅವರು ಪೆಟ್ರೋಲ್ ಅವ್ರು ಬಂದು ಒಬ್ರು ಹೇಳಿದ್ರು, ಅವ್ರು ಬಂದ ಮಾತ್ರ ಪೇ ಮಾಡಿದ್ದು 100 ರೂಪೀಸು, ಬಟ್ ಪೆಟ್ರೋಲ್ಗೆ 250 ರೂಪಾಯಿ ಚಾರ್ಜ್ ಮಾಡಿದ್ರು. ಆವಾಗಲೇ ನಮ್ಗೆ ಅನಿಸಿದ್ದೇನೆಂದರೆ 250 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಶಾಪ್ಗೆ. ನಾವು ಒಂದು 30 ರೂಪೀಸ್ ಅವ್ರಿಗೆ ಪರ್ಮನೆಂಟಾಗಿ ಡಿಸ್ಕೌಂಟ್ ಕೊಟ್ಟರೆ ನಮಗೇನು ಅದು ಹೆವಿ ಅನ್ಸಲ್ಲ ಅಂತಂದ್ಬಿಟ್ಟು ನಾವು ಆ ಮೈಂಡ್ ಸೆಟ್ಟಲ್ಲಿ ಕಡಿಮೆ ಮಾಡ್ಬಿಟ್ಟು ಪರ್ಮನೆಂಟಾಗೇ ಮಾಡಿಬಿಟ್ಟೆ ಸರ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯೂಸ್ ಕೆಫೆ. ಇವತ್ತು ನಾವೆಲ್ಲಿದ್ದೀವಿ ಗೊತ್ತಾ? ರಾಮ ಮಂದಿರ ಬಸ್ ಸ್ಟಾಪ್ ಇದೆಯಲ್ಲ, ಅಲ್ಲೊಂದು ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನದ ಬ್ಯಾಕ್ ಸೈಡಲ್ಲಿ ಇದ್ದೀವಿ. ಏನು ಸ್ಪೆಷಲ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಹಿಮಾದ್ರಿ ಐಸ್ ಕ್ರೀಮ್ ಅಂತ, ಇದು ತುಂಬ ಫೇಮಸ್ ಆಗಿರೋ ಅಂಥ ಐಸ್ ಕ್ರೀಮು. ಈ ರಾಜಾಜಿನಗರಲ್ಲೇ ತುಂಬ ಫೇಮಸ್ ಆಗಿರೋ ಐಸ್ ಕ್ರೀಮ್ ಶಾಪ್ ಯಾವುದು ಅಂದರೆ ಅದು ಹಿಮಾದ್ರಿನೇ. ಸೊ ನಾವು ಕೂಡ ಈ ಹಿಮಾದ್ರಿ ಐಸ್ ಕ್ರೀಮ್ಸ್ ಹೇಗಿರುತ್ತೆ ಅಂತ ನೋಡೋಕೆ ಬಂದಿದ್ದೀವಿ. ಅಂದರೆ ಇಲ್ಲೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ನಿಮಗೆ DBC ಆಗಿರ್ಬೋದು, ಬೇರೆ ಬೇರೆ ಥರದ ಐಸ್ ಕ್ರೀಮ್ಸ್ ಆಗಿರ್ಬೋದು, ಪ್ರತಿಯೊಂದು ರೀಸನಬಲ್ ರೇಟಿಗೆ ಸಿಗ್ತಾ ಇದೆ. ಅಂದರೆ ಬೇರೆ ಕಡೆ ಸಿಗೋದಕ್ಕಿಂತ ತುಂಬ ಕಡಿಮೆ ಬೆಲೆಗೆ ಒಳ್ಳೆ ಕ್ವಾಲಿಟಿಲಿ ಸಿಗ್ತಾ ಇದೆ. ಹಾಗಾಗಿ ನಾವು ಟೇಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಬನ್ನಿ ಇವಾಗ ಹೋಗಿ ಟೇಸ್ಟ್ ಮಾಡೋಣ. ಇನ್ನೂ ಸುಮಾರು ವೆರೈಟೀಸ್ ಇದೆ, ತುಂಬ ಫ್ರೆಂಡ್ಲಿ ಇದ್ದಾರೆ ಸ್ಟಾಫ್ಸ್ ಎಲ್ಲ, ಓನರ್ ಎಲ್ಲ. ಸೊ ಬನ್ನಿ ಅವ್ರ ಹತ್ರ ಮಾತಾಡಿಸಿ ಯಾವ್ಯಾವ ಥರ ಐಸ್ ಕ್ರೀಮ್ ಸಿಗುತ್ತೆ, ಯಾವ ಥರ ಟೇಸ್ಟ್ ಇರುತ್ತೆ, ಯಾವ ಪ್ರೈಸಲ್ಲಿ ಸಿಗುತ್ತೆ, ಪ್ರತಿಯೊಂದು ನೋಡೋಣ. ಕಮಾನ್ ಫ್ರೆಂಡ್ಸ್. ಸರ್ ನಮಸ್ತೆ ಸರ್. ಸರ್ ಇವಾಗ ಈ ಹಿಮಾದ್ರಿ ಸ್ಪೆಷಲ್ ಏನು ಸರ್ ಇದು ಐಸ್ ಕ್ರೀಮ್ ಸ್ಪೆಷಲ್? ಎಷ್ಟೊಂದು ಕ್ರೌಡ್ ಬರ್ತಾರಲ್ಲ, ಯಾಕೆ? ಏನಂದರೆ ಈಗ ಸರ್, ಈಗ ನಮ್ಮದು ಶಾಪ್ ಓಪನ್ ಮಾಡಿ 11 ವರ್ಷ ಆಯಿತು. ಅದಕ್ಕೆ ಈಗ ಏನಾದರೂ ಜನರಿಗೆ ರಿಟರ್ನ್ಸ್ ಬೇಕಲ್ಲ, ಅಂದರೆ ಏನಾದ್ರು ಕೊಡಬೇಕು. ಈಗ ಖುಷಿ ಆಗುತ್ತೆ, 11 ವರ್ಷ ನಾವು ರನ್ ಮಾಡಿದ್ದೀವಿ ಅಂದರೆ ಖುಷಿ ಆಗುತ್ತೆ. ಸರಿ, ಅದಕ್ಕೆ ಖುಷಿಗೆ ಎಲ್ಲರಿಗೂ ಏನಾದರೂ ಒಂದು ಶೇರ್ ಮಾಡೋಣ ಅಂತಂದ್ಬಿಟ್ಟು ಈಗ ಅದನ್ನೇ ನಮ್ಮದು ಈಗೆಲ್ಲ ತುಂಬ ಎಲ್ಲ ಕಮ್ಮಿ ಮಾಡಿದ್ದೀವಿ ಸರ್. ಸುಮಾರು DVC ಮೊದಲು ನೋಡಿ 130 ಇತ್ತು, ಈಗ ಅದನ್ನು ಡೈರೆಕ್ಟಾಗಿ 100 ರೂಪೀಸಿಗೆ ಕೊಡ್ತಾ ಇದ್ದೀವಿ. ಅದನ್ನು ಸುಮ್ಮನೆ ಒಂದು ಸ್ವಲ್ಪ ಅಂತ ಸ್ಟಾರ್ಟ್ ಮಾಡಿದ್ವಿ, ಒಂದು ಸ್ವಲ್ಪ ದಿವಸಕ್ಕೆ ಕೇಳೋಣ ಅಂತ. ಆದರೆ ಆಮೇಲೆ ಎಲ್ಲಿ ಈಗ ನೋಡಿ ನೆಲಮಂಗಲ ಇವತ್ತು ಯಾರೋ ಒಬ್ರು ಬಂದಿದ್ರು, ನೆಲಮಂಗಲದಿಂದ ಬಂದು ತಿನ್ಕೊಂಡು ಹೋಗ್ತಾರೆ, ತುಂಬ ಸರ್ಜಾಪುರ ರೋಡಿಂದ ಬಂದು ತಿನ್ಕೊಂಡು ಹೋಗ್ತಾರೆ. ಅವರು ಪೆಟ್ರೋಲ್ ಅವ್ರು ಬಂದು ಒಬ್ರು ಹೇಳಿದ್ರು, ಅವ್ರು ಬಂದ ಮಾತ್ರ ಪೇ ಮಾಡಿದ್ದು 100 ರೂಪೀಸು, ಬಟ್ ಪೆಟ್ರೋಲ್ಗೆ 250 ರೂಪಾಯಿ ಚಾರ್ಜ್ ಮಾಡಿದ್ರು. ಆವಾಗಲೇ ನಮ್ಗೆ ಅನಿಸಿದ್ದೇನೆಂದರೆ 250 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಶಾಪ್ಗೆ. ನಾವು ಒಂದು 30 ರೂಪೀಸ್ ಅವ್ರಿಗೆ ಪರ್ಮನೆಂಟಾಗಿ ಡಿಸ್ಕೌಂಟ್ ಕೊಟ್ಟರೆ ನಮಗೇನು ಅದು ಹೆವಿ ಅನ್ಸಲ್ಲ ಅಂತಂದ್ಬಿಟ್ಟು ನಾವು ಆ ಮೈಂಡ್ ಸೆಟ್ಟಲ್ಲಿ ಕಡಿಮೆ ಮಾಡ್ಬಿಟ್ಟು ಪರ್ಮನೆಂಟಾಗೇ ಮಾಡಿಬಿಟ್ಟೆ ಸರ್. ಸೊ ವೀಕ್ಷಕರೇ, ಇವಾಗ DBC ಅಂದರೆ ಡೆತ್ ಬೈ ಚಾಕ್ಲೇಟ್ ಟ್ರೈ ಮಾಡ್ತಾ ಇದ್ವಿ. ಸತೀಶ್ ತೋರಿಸು ಒಂದು ಸ್ವಲ್ಪ. ಸೊ ನೋಡ್ತಾ ಇದ್ದೀರಾ, ಈ ಸ್ಪೂನು ನಮ್ಮ ಸತೀಶನ್ಗೆ, ಈ ಸ್ಪೂನ್ ನನಗೆ. ಸೊ ನೋಡಿ ವೀಕ್ಷಕರೇ, ಇದರಲ್ಲಿ ಚಾಕೋ ಚಿಪ್ಸ್ ಹಾಕಿದ್ದಾರೆ, ಮತ್ತು ಮೇಲ್ಗಡೆ ಆ ಒಂದು ಚಾಕ್ಲೇಟ್ ಲೇಯರ್ ಹಾಕಿದ್ದಾರೆ. ಆಮೇಲೆ ಒಳಗಡೆ ಬಂದ್ಬಿಟ್ಟು 3 ಥರ ಫ್ಲೇವರ್ಡ್ ಐಸ್ ಕ್ರೀಮ್ ಕೊಡ್ತಾರೆ. ಪೈನಾಪಲ್ಲು, ಚಾಕ್ಲೇಟು ಮತ್ತು ವೆನಿಲಾ, 3 ಥರ ಚಾಕೋ ಚಿಪ್ಸು, ಮತ್ತು ಫುಲ್ಲು ಚಾಕ್ಲೇಟು ಒಳಗಡೆ ಎಲ್ಲ ಕಂಪ್ಲೀಟ್ಲಿ. ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಕಂಪ್ಲೀಟ್ ಚಾಕ್ಲೇಟು. ಡೆತ್ ಬೈ ಚಾಕ್ಲೇಟ್ ಅಂತೆ. ಇದನ್ನು ತಿಂದರೆ ನಮ್ಮದು ಚಾಕ್ಲೇಟಲ್ಲೇ ಡೆತ್ ಆಗಿಬಿಡುತ್ತಾ ನೋಡೋಣ. ಲಾಸ್ಟಲ್ಲಿ ಅಡೀಲಿ ಬ್ರೌನಿ ಇರುತ್ತೆ, ಓಕೆನಾ? ಸೊ ಹೋಮ್ ಮೇಡ್ ಬ್ರೌನಿ ಅಂತೆ. ಫುಲ್ಲು ಬ್ರೌನಿ ಸಮೇತ ತಿಂದ್ಬಿಡ್ತೀನಿ ನಾನೀಗ. ಚಾಕೋ ಚಿಪ್ಸು, 3 ಥರ ಐಸ್ ಕ್ರೀಮು ಮತ್ತು ಕ್ಯಾಶು ಇರುತ್ತೆ, ಎಲ್ಲ ಮಿಕ್ಸ್ ಆಗಿ ಡೆತ್ ಬೈ ಚಾಕ್ಲೇಟು. ಚೆಸ್. ಯಪ್ಪ, ಡೆತ್ ಬೈ ಚಾಕ್ಲೇಟ್ ಅಂದು ಸಕ್ಕತ್ತಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ಮೇಯ್ನಾಗಿ ನಾನು ಸ್ವಲ್ಪ ಬ್ರೌನಿ ಜಾಸ್ತಿ ತೊಗೊಂಡೆ. ಆ ಬ್ರೌನಿಲಿ ಆ ಚಾಕ್ಲೇಟ್ ಶಿರಪ್ ಎಲ್ಲ ಒಂಥರ ಚೆನ್ನಾಗಿ ಮೆಲ್ಟ್ ಆಗುತ್ತೆ, ಬಾಯಿಗೆ ಆಗುತ್ತೆ ತಕ್ಷಣ. ಶಿರಪ್ ಎಲ್ಲ ಜಾಸ್ತಿ ಹಾಕಿರ್ತಾರೆ ಇವರು. ಆಮೇಲೆ ಮೇಲ್ಗಡೆ 3 ಫ್ಲೇವರ್ ಚಾಕ್ಲೇಟು ವಿತ್ತು ಚಾಕೋ ಚಿಪ್ಸು, ಮತ್ತು ಲೈಟಾಗಿ ಆ ಕ್ಯಾಶುವಲ್ ಆಗಿರ್ತಾರಲ್ಲ, ಅಗಿಬೇಕಾದ್ರೆ ಅದರದ್ದೇ ಒಂದು ಟೇಸ್ಟು ಮತ್ತು ಅದರದ್ದೇ ಒಂದು ಫೀಲ್ ಸಿಗುತ್ತೆ. ಒಂಥರ ಇಲ್ಲಿ ನಾನು ತಿಂದಿರೋದ್ರಲ್ಲಿ ಒಂದು ಬೆಸ್ಟ್ ಐಸ್ ಕ್ರೀಮು, ಮತ್ತು ಕಡಿಮೆ ಬೆಲೆಗೆ ಈ ಥರ ಒಂದು ಕ್ವಾಂಟಿಟಿ ಕೊಡ್ತಾರೆ ಅಂದರೆ ಸೀರಿಯಸ್ಲಿ ವರ್ತಿದು. ಬರೀ 100 ರೂಪೀಸ್ಗೆ ಈ ಥರ ಇಲ್ಲಿ ನೋಡಿ ಕ್ವಾಂಟಿಟಿ ಯಾವ ಥರ ಇದೆ ಅಂತ. ಇಷ್ಟು ಕ್ವಾಂಟಿಟಿ ಈ ಥರ ಒಂದು ಕ್ವಾಲಿಟಿಲಿ ಕೊಡ್ತಾರೆ ಅಂದರೆ ಸೀರಿಯಸ್ಲಿ ವರ್ತು. ನಾನು ಇನ್ನೊಂದು 3 ಫ್ಲೇವರ್ಸು ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ದೀನಿ. ಹೇಗಿದೆ ನೋಡೋಣ ಬನ್ನಿ. ಇಲ್ಲಿ ನೋಡಿ ಯಾವ ಥರ ಇದೆ ಅಂತ. 3 ಫ್ಲೇವರು ಮಿಕ್ಸ್ ಮಾಡ್ಕೊಂಡು ತಿಂತಾ ಇರೋವಂಥದ್ದು. ಚೆಸ್. ಆ್ಯಕ್ಚುಲಿ ಈ ಏರಿಯಾ ಸುತ್ತಮುತ್ತ ಈ ಥರ ಒಂದು ಒಳ್ಳೆ ಕ್ವಾಲಿಟಿದು, ಒಂದು ಟೇಸ್ಟಿ ಆಗಿರುವಂಥ ಒಳ್ಳೆ ನ್ಯಾಚುರಲಿಟಿ ಇರುವಂಥ ಒಂದು ಐಸ್ ಕ್ರೀಮ್ಸು ನಾನಂತೂ ಈ ಏರಿಯಲ್ಲಿ ಟೇಸ್ಟ್ ಮಾಡಿರಲಿಲ್ಲ. ಸೊ ನೀವೇನೋ ರಾಜಾಜಿನಗರ ಕಡೆ ಬಂದರೆ ಹಿಮಾದ್ರಿಗೆ ಮಸ್ಟ್ ವಿಸಿಟ್ಟು. ಈ ಬೇಸಿಗೆ ಕಾಲದಲ್ಲಿ ಸೂಪರಾಗಿರುತ್ತೆ ಐಸ್ ಕ್ರೀಮ್ ಮಾತ್ರ.
ಬನ್ನಿ ಇವಾಗ ತ್ರಿವೇಣಿ ಅಂತ ಇನ್ನೊಂದು ಐಸ್ ಕ್ರೀಮ್ ಇದೆ, ಅದು ಹೇಗಿದೆ ಅಂತ ನೋಡೋಣ. ವೀಕ್ಷಕರೇ, ಇವಾಗ ನಮ್ಮ ಮುಂದೆ ಏನು ನೋಡ್ತಾ ಇದ್ದೀರಲ್ಲ ನೀವು, ಇದು ಬಂದ್ಬಿಟ್ಟು ತ್ರಿವೇಣಿ ಅಂತೆ, ತ್ರಿವೇಣಿ ಐಸ್ ಕ್ರೀಮ್ ಅದು. ಸೊ ನೋಡ್ತಾ ಇದ್ದೀರಾ, ಇದರಲ್ಲಿ ಒಂದು ಸ್ಕೂಪ್ ಐಸ್ ಕ್ರೀಮ್ ಕೊಟ್ಟಿರ್ತಾರೆ, ನಾನು ವೆನಿಲಾ ಫ್ಲೇವರ್ ಹಾಕ್ಸ್ಕೊಂಡಿದ್ದೀನಿ. ಆಮೇಲೆ ಜಾಮೂನ್ ಕೊಟ್ಟಿರ್ತಾರೆ, ಜಾಮೂನಲ್ಲಿ ಸ್ವಲ್ಪ ಸಿರಪ್ ಇರುತ್ತೆ, ಗುಲ್ಕನ್ ಇರುತ್ತೆ, ಬನಾನಾ ಇರುತ್ತೆ, ಎಲ್ಲ ಸೇರಿ ನನ್ನ ಬಾಯಲ್ಲಿ ಹೋಗುತ್ತೆ. ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಸ್ವಲ್ಪ ಜಾಮೂನು ತೊಗೊಂಬಿಟ್ಟು ಇದ್ರ ಮೇಲೆ ಹಾಕೊಂಡ್ಬಿಟ್ಟು ಹಂಗೆ ಕಲ್ಸ್ಕೊಂಡ್ಬಿಟ್ಟು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಚಿಯರ್ಸ್. ಸಖತ್ತಾಗಿದೆ ಮಾತ್ರ, ಸಖತ್ತಾಗಿದೆ ಮಾತ್ರ. ಏನು ಗೊತ್ತಾ, ಮೇಯ್ನು ಬಾಳೆಹಣ್ಣಲ್ಲಿ ಜಾಮೂನ್ ಶುಗರ್ ಸಿರಪ್ಪು ಮತ್ತು ಜಾಮೂನು ಒಂಥರ ಎಲ್ಲ ಕಲ್ಸ್ಕೊಂಡು ತಿನ್ಬೇಕಾದ್ರೆ ಏನೋ ಒಂಥರ ಟೇಸ್ಟು, ವಿಶೇಷವಾದಂಥ ಟೇಸ್ಟು. ಆಮೇಲೆ ಅದ್ರ ಜೊತೆ ಗುಲ್ಕನ್ನು ಕೂಡ ಇರುತ್ತಲ್ವ, ಗುಲ್ಕನ್ನು ಮತ್ತು ಐಸ್ ಕ್ರೀಮು ಪ್ರತಿಯೊಂದು ಅಷ್ಟೇ ಅದು ಅಗಿಬೇಕಾದ್ರೆ ಮಿಕ್ಸ್ ಆದಾಗ ಮಾತ್ರ ಹೆವಿ ಟೇಸ್ಟ್ ರಿಲೀಸ್ ಆಗುತ್ತೆ. ಆ ಗುಲ್ಕಂದು ಒಂದು ಕಡೆಯಿಂದ ರೋಸ್ ಫ್ಲೇವರು, ಜಾಮೂನ್ ಒಂಥರ ಸ್ವೀಟ್ನೆಸ್ಸು, ಆಮೇಲೆ ರಿಚ್ ಕ್ರೀಮಿ ಆಗಿರುವಂಥ ಒಂದು ಸ್ಕೂಪ್ ಐಸ್ ಕ್ರೀಮು, ಜೊತೆಗೆ ಬನಾನಾ, ಇದಿಷ್ಟು ಮಿಕ್ಸ್ ಆದಾಗ ಬರೋ ಟೇಸ್ಟೇ ಒಂಥರ ಡಿಫ್ರೆಂಟು. ನಮ್ಮ ಮೈಂಡು ಅಷ್ಟೇ ಒಂಥರ ರಿಲ್ಯಾಕ್ಸ್ಡ್ ಮೋಡ್ಗೆ ಹೋಗ್ಬಿಡುತ್ತೆ ಮೈಂಡು. ಆ ಥರ ಒಂದು ಐಸ್ ಕ್ರೀಮು ತ್ರಿವೇಣಿ. ಇದು ಬಂದ್ಬಿಟ್ಟು 90 ರೂಪೀಸ್ಗೆ ಆರಾಮಕ್ಕೆ ಹೊಟ್ಟೆ ತುಂಬಿಡುತ್ತೆ. ಇದು ತಿಂದರೆ ಅಷ್ಟು ಕೊಡ್ತಾರೆ ಕ್ವಾಂಟಿಟಿ, 90 ರೂಪೀಸ್ ಅಷ್ಟೇ ಅಂತ. ಇದು ಬಂದಾಗ ಮಿಸ್ ಮಾಡಿದೆ, ಇದನ್ನು ಟ್ರೈ ಮಾಡಿ. ರೋಸ್ ಮಿಲ್ಕ್ ಬರ್ತಾ ಇದೆ, ಅದು ಹೇಗಿದೆ ಅಂತ ಕುಡಿದ್ಬಿಟ್ಟು ಹೇಳ್ತೀನಿ. ಸೂಪರ್ ಸೂಪರ್ ಸೂಪರ್. ಸೊ ಫೈನಲಿ ಒಂದು ರೋಸ್ ಮಿಲ್ಕಿಂದ ಎಂಡ್ ಮಾಡುವಂಥ ಸಮಯ ಬಂದಿದೆ. ಕುಡಿಯೋಣ ರೋಸ್ ಮಿಲ್ಕ್ ಹೇಗಿದೆ ಅಂತ. ಸಖತ್ತಾಗೈತೆ ರೋಸ್ ಮಿಲ್ಕು, ಒಂಥರ ಥಿಕ್ನೆಸ್ಸು, ಆ ರೋಸ್ ಫ್ಲೇವರು, ಲೈಟಾಗಿ ಆ ಗುಲ್ಕನ್ ಟೇಸ್ಟ್ ಎಲ್ಲ ಬರುತ್ತೆ. ರೋಸ್ ಮಿಲ್ಕ್ ಕುಡಿತಾ ಇದ್ದಂಗೆ ಹೊಟ್ಟೆ ಫುಲ್ಲು ತಣ್ಣಕ್ಕಾಗಿ ಸಮಾಧಾನ ಆಗೋಯ್ತು ಗುರು, ರೋಸ್ ಮಿಲ್ಕ್ ಕುಡಿತಾ ಇದ್ದಾಗೆ. ಸಖತ್ತಾಗಿತ್ತು. ಸೊ ಈ ರೋಸ್ ಮಿಲ್ಕ್ ಒಂದಿಗೆ ನಮ್ಮ ಈ ವಿಡಿಯೋ ಕೂಡ ಎಂಡ್ ಮಾಡೋಂಥ ಸಮಯ ಬಂದಿದೆ. ಇದೆಲ್ಲ ಒಂದು ಒಳ್ಳೆ ರೀಸನಬಲ್ ರೇಟ್ಗೆ ನೀವು ಇದನ್ನು ಟೇಸ್ಟ್ ಮಾಡಬೇಕು ಅಂದರೆ ನೀವು ಬರಬೇಕಾಗಿರೋದು ಹಿಮಾದ್ರಿ ಐಸ್ ಕ್ರೀಮ್ಗೆ ನೀವು ಬರಬೇಕು. ಹಿಮಾದ್ರಿ ಐಸ್ ಕ್ರೀಮ್ ಸ್ಟಾಲ್ಗೆ, ರಾಮ ಮಂದಿರ ಹತ್ರನೇ ಇರೋದಿದು. ಬನ್ನಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರೇ ಇದ್ರೂ ಕರ್ಕೊಂಡ್ಬನ್ನಿ. ಈ ಬೇಸಿಗೆಗೆ ಒಂದು ನ್ಯಾಚುರಲ್ ಆಗಿ ಹೆಲ್ದಿಯಾಗಿ ಒಂದು ಒಳ್ಳೆ ಕೂಲಾಗಿ ತಿನ್ಕೊಂಡು ಹೋಗಿರೋಂತೆ. ಸೊ ಹೇಗಿತ್ತು ವೀಕ್ಷಕರೇ ಈ ಒಂದು ವಿಡಿಯೋ? ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.